ಭಾರತದ ಸಂವಿಧಾನದ 95ನೇ ವಿಧಿಯು ಆರ್ಟಿಕಲ್ 95 ಲೋಕಸಭೆಯ ಉಪಸಭಾಪತಿಯವರಿಗೆ ಡೆಪ್ಯೂಟಿ ಸ್ಪೀಕರ್ ಅಥವಾ ಇತರ ವ್ಯಕ್ತಿಗೆ ಸಭಾಪತಿಯ ಸ್ಪೀಕರ್ ಕರ್ತವ್ಯಗಳನ್ನು ನಿರ್ವಹಿಸಲು ಇರುವ ಅಧಿಕಾರದ ಬಗ್ಗೆ ತಿಳಿಸುತ್ತದೆ. ಸರಳವಾಗಿ ಹೇಳುವುದಾದರೆ, ಸಭಾಪತಿಯವರ ಸ್ಥಾನ ಖಾಲಿ ಇದ್ದಾಗ ಅಥವಾ ಅವರು ಅಲಭ್ಯರಿದ್ದಾಗ ಆ ಜವಾಬ್ದಾರಿಯನ್ನು ಯಾರು ಮತ್ತು ಹೇಗೆ ನಿರ್ವಹಿಸಬೇಕು ಎಂಬುದನ್ನು ಇದು ವಿವರಿಸುತ್ತದೆ. ಈ ವಿಧಿಯ 2 ಪ್ರಮುಖ ಭಾಗಗಳು ಇಲ್ಲಿವೆ. 95ನೇ ವಿಧಿಯ ವಿವರಣೆ. 1. ಸಭಾಪತಿ ಸ್ಥಾನ ಖಾಲಿ ಇದ್ದಾಗ ಆರ್ಟಿಕಲ್ 95 1. ಸಭಾಪತಿಯವರ ಸ್ಪೀಕರ್ ಹುದ್ದೆಯು ಖಾಲಿ ಇದ್ದಾಗ ಆ ಹುದ್ದೆಯ ಕರ್ತವ್ಯಗಳನ್ನು ಉಪಸಭಾಪತಿಯವರು ಡೆಪ್ಯೂಟಿ ಸ್ಪೀಕರ್ ನಿರ್ವಹಿಸಬೇಕು. ಒಂದು ವೇಳೆ ಉಪಸಭಾಪತಿಯವರ ಹುದ್ದೆಯು ಖಾಲಿ ಇದ್ದರೆ ರಾಷ್ಟ್ರಪತಿಯವರು ನೇಮಕ ಮಾಡುವ ಲೋಕಸಭೆಯ ಯಾವುದೇ ಓರ್ವ ಸದಸ್ಯರು ಆ ಕರ್ತವ್ಯಗಳನ್ನು ನಿರ್ವಹಿಸಬಹುದು. 2. ಸಭಾಪತಿ ಅಲಭ್ಯರಿದ್ದಾಗ ಆರ್ಟಿಕಲ್ 95 2. ಲೋಕಸಭೆಯ ಅಧಿವೇಶನ ನಡೆಯುತ್ತಿರುವಾಗ ಸಭಾಪತಿಯವರು ಗೈರು ಹಾಜರಾಗಿದ್ದರೆ ಉಪಸಭಾಪತಿಯವರು ಅಧ್ಯಕ್ಷತೆ ವಹಿಸುತ್ತಾರೆ. ಒಂದು ವೇಳೆ ಉಪಸಭಾಪತಿಯವರು ಗೈರು ಹಾಜರಾಗಿದ್ದರೆ ಲೋಕಸಭೆಯು ತನ್ನ ಕಾರ್ಯವಿಧಾನದ ನಿಯಮಗಳ ಮೂಲಕ ನಿರ್ಧರಿಸಿದ ವ್ಯಕ್ತಿಯು ಅಧ್ಯಕ್ಷತೆ ವಹಿಸುತ್ತಾರೆ. ಅಂತಹ ಯಾವುದೇ ವ್ಯಕ್ತಿ ಲಭ್ಯವಿಲ್ಲದಿದ್ದರೆ ಸದನವು ನಿರ್ಧರಿಸುವ ಇತರ ಯಾವುದೇ ಸದಸ್ಯರು ಅಧ್ಯಕ್ಷತೆ ವಹಿಸಬಹುದು. ಪ್ರಮುಖ ಅಂಶಗಳು. ಅಧಿಕಾರ. ಈ ವಿಧಿಯ ಅಡಿಯಲ್ಲಿ ಸಭಾಪತಿಯ ಸ್ಥಾನದಲ್ಲಿ ಕುಳಿತು ಕಾರ್ಯನಿರ್ವಹಿಸುವ ವ್ಯಕ್ತಿಗೆ ಸಭಾಪತಿಯವರಿಗೆ ಇರುವ ಎಲ್ಲಾ ಅಧಿಕಾರಗಳು ಮತ್ತು ಸೌಲಭ್ಯಗಳು ಲಭ್ಯವಿರುತ್ತವೆ. ವ್ಯತ್ಯಾಸ. ಹುದ್ದೆ ಖಾಲಿ ಇರುವುದು ವೇಕೆಂಟ್ ಮತ್ತು ಗೈರುಹಾಜರಿ ಆಬ್ಸೆಂಟ್ ನಡುವೆ ವ್ಯತ್ಯಾಸವಿದೆ. ಹುದ್ದೆ ಖಾಲಿ ಇದ್ದಾಗ ರಾಷ್ಟ್ರಪತಿಗಳ ಪಾತ್ರವಿರುತ್ತದೆ, ಆದರೆ ಕೇವಲ ಗೈರುಹಾಜರಿ ಇದ್ದಾಗ ಸದನದ ನಿಯಮಗಳು ಅನ್ವಯಿಸುತ್ತವೆ. ಸಂಕ್ಷಿಪ್ತ ಕೋಷ್ಟಕ. ಸಂದರ್ಭ. ಯಾರು ಜವಾಬ್ದಾರಿ ವಹಿಸುತ್ತಾರೆ? ಸಭಾಪತಿ ಇಲ್ಲದಿದ್ದಾಗ ಉಪಸಭಾಪತಿ. ಸಭಾಪತಿ ಮತ್ತು ಉಪಸಭಾಪತಿ ಇಬ್ಬರೂ ಇಲ್ಲದಿದ್ದಾಗ. ರಾಷ್ಟ್ರಪತಿಗಳು ಸೂಚಿಸುವ ಸದಸ್ಯರು ಹುದ್ದೆ ಖಾಲಿಯಿದ್ದರೆ ಅಥವಾ ಸದನ ನಿರ್ಧರಿಸುವ ಸದಸ್ಯರು ಗೈರು ಹಾಜರಿಯಿದ್ದರೆ. ನಿಮಗೆ ಲೋಕಸಭೆಯ ಸಭಾಪತಿಯವರ ಅಧಿಕಾರಗಳ ಬಗ್ಗೆ ಅಥವಾ ಸಂವಿಧಾನದ ಇತರ ವಿಧಿಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಿದ್ದರೆ ತಿಳಿಸಿ, ನಾನು ಸಹಾಯ ಮಾಡುತ್ತೇನೆ.